ಅಡ್ಮಿಷನ್ ಆಫ್ ಪಾರ್ಟ್ನರ್ ಈ ಒಂದು ಚಾಪ್ಟರಲ್ಲಿ ಸೆಕೆಂಡ್ ಟೈಪ್ ಆಫ್ ಪ್ರಾಬ್ಲಮ್ ಇದು. ಓಕೆ, ಸೊ ಲಾಸ್ಟ್ ಪ್ರಾಬ್ಲಮಲ್ಲೆಲ್ಲ ಏನು ಮಾಡ್ತಾ ಇದ್ವಿ, ಅದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ನಾವೇನು ಮಾಡ್ತೀವಿ, ಅಲ್ಲಿ ಒಂದು ಬ್ಯಾಲೆನ್ಸಿಂಗ್ ಫಿಗರ್ ಏನು ಬರ್ತಾ ಇತ್ತು, ಸೊ ಅದ್ರ ಮೂಲಕ ನಾವು ಹೊಸ ಕ್ಯಾಪಿಟಲ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ವಿ, ರೈಟ್. ಆದರೆ ಈ ಒಂದು ಪ್ರಾಬ್ಲಮಲ್ಲಿ ಯಾರು ಒಬ್ಬ ಹೊಸ ಪಾರ್ಟ್ನರ್ ಅಡ್ಮಿಟ್ ಆಗಿರ್ತಾನೆ, ಆ ಒಬ್ಬ ಪಾರ್ಟ್ನರ್ದು ಕ್ಯಾಪಿಟಲನ್ನು ಬೇಸಾಗಿ ಇಟ್ಕೊಳ್ತೀವಿ. ಸೊ ಆ ಒಂದು ಕ್ಯಾಪಿಟಲ್ ಮೇಲೆ ಟೋಟಲ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಅದಾದ ನಂತರ ನಾವು ಪಾರ್ಟ್ನರ್ಸ್ಗೆ ಎಷ್ಟು ಕ್ಯಾಪಿಟಲ್ ಬರುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಅದಷ್ಟೇ ಚೇಂಜ್ ಇರುತ್ತೆ. ಅದು ಬಿಟ್ಟರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದರೆ ಕ್ಯಾಶ್ ಅಕೌಂಟು, ಬ್ಯಾಲೆನ್ಸ್ ಶೀಟು ಇನ್ನೆಲ್ಲದೂ ಕೂಡ ಸೇಮ್ ಇರುತ್ತೆ. ಈಗ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋಣ. ಗಂಗಾ ಅಂಡ್ ಯಮುನಾ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ಫಾಲೋವಿಂಗ್ ಇಸ್ ದರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2017. ಗಂಗಾ ಮತ್ತು ಯಮುನಾ ಅಂತ ಪಾರ್ಟ್ನರ್ಸ್ ಇದ್ದಾರೆ ಒಂದು ಫರ್ಮಲ್ಲಿ. ಅವ್ರದ್ದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ಲಾಸ್ಟ್ ಇಯರ್ದು 31/3/2017. ಲಯಬಿಲಿಟೀಸ್ ಕ್ರೆಡಿಟರ್ಸ್ ಇದೆ, ಬಿಲ್ಸ್ ಪೇಯಬಲ್ ಇದೆ, ಕ್ಯಾಪಿಟಲ್ ಇದೆ. ಆ್ಯಂಡ್ ಅಸೆಟ್ಸ್ ಕ್ಯಾಶ್ ಇನ್ ಹ್ಯಾಂಡ್, ಸ್ಟಾಕ್, ಡೆಟಾಸ್, PDD ಇದೆ, ಫರ್ನಿಚರ್, ಪೇಟೆಂಟ್, ಪ್ಲಾಂಟ್ ಆ್ಯಂಡ್ ಮೆಷಿನರಿ ಆ್ಯಂಡ್ ಬಿಲ್ಡಿಂಗ್ ಇದೆ. ಒಂದಿಷ್ಟು ಅಡ್ಜಸ್ಟ್ಮೆಂಟ್ ಇದೆ. ಆನ್ 1/4/2017 ಕಾವೇರಿ ಈಸ್ ಅಡ್ಮಿಟೆಡ್ ಇನ್ ಟು ಪಾರ್ಟ್ನರ್ಶಿಪ್. ಕಾವೇರಿ ಏನು ಮಾಡ್ತಾ ಇದ್ದಾರೆ, 1/4/2017 ಅಡ್ಮಿಟ್ ಆಗಿದ್ದಾರೆ. ಕಾವೇರಿ ಶುಡ್ ಬ್ರಿಂಗ್ 13,000 ಆಸ್ ಕ್ಯಾಪಿಟಲ್. ಕಾವೇರಿ 13,000 ರೂಪೀಸ್ ಒಂದು ಕ್ಯಾಪಿಟಲ್ನ ತಗೊಬರ್ತಾ ಇದ್ದಾರೆ. ಓಕೆ, ಈ ಒಂದು 13,000 ಗುಡ್ ವಿಲ್ ಕೂಡ ಇನ್ಕ್ಲೂಡ್ ಆಗಿದೆ. ಗುಡ್ ವಿಲ್ ಆಫ್ ದ ಫರ್ಮ್ ವ್ಯಾಲ್ಯೂಡ್ 6,000. ಲಾಸ್ಟ್ ಪ್ರಾಬ್ಲಮಲ್ಲೆಲ್ಲ ಏನು ಮಾಡ್ತಾ ಇದ್ರು, ಸಪ್ರೇಟಾಗಿ ಕೊಟ್ಟಿದ್ರು. ಗುಡ್ ವಿಲ್ ಅಂದರೆ ಹೊಸ ಪಾರ್ಟ್ನರ್ ಅಡ್ಮಿಟ್ ಆಗಿರೋರು ಗುಡ್ ವಿಲ್ ಎಷ್ಟು ತಗೊಬರ್ತಾ ಇದ್ದಾರೆ ಅಂತ, ಅದನ್ನು ನಾವು ಓಲ್ಡ್ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಆದರೆ ಇದು ಸೆಕೆಂಡ್ ಟೈಪ್ ಆಫ್ ಪ್ರಾಬ್ಲಮ್. ಇದರಲ್ಲಿ ಟೋಟಲ್ ಫರ್ಮ್ ಗುಡ್ ವಿಲ್ನ ಕೊಟ್ಟಿದ್ದಾರೆ. ಆ ಫರ್ಮ್ ಗುಡ್ ವಿಲ್ಲಲ್ಲಿ ಕಾವೇರಿ ತಗೊಬಂದಿರೋ ಗುಡ್ ವಿಲ್ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ನಾವು ಕಾವೇರಿ ಶೇರ್ ಎಷ್ಟು ಅಂತ ಕ್ಯಾಲ್ಕುಲೇಷನ್ ಮಾಡಿ ಅದರಲ್ಲಿ ಕಾವೇರಿ ಪಾರ್ಟನ್ನು ತೆಗೆದಿಡಬೇಕು ಗುಡ್ ವಿಲ್ಲನ್ನು. ಆ ಗುಡ್ ವಿಲ್ಲ ಲೆಸ್ ಮಾಡಿದರೆ ಎಷ್ಟು ಕ್ಯಾಪಿಟಲ್ ತಂದಿದ್ದಾರೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ PDD ಇನ್ಕ್ರೀಸ್ಡ್ ಬೈ. ಸೊ ಬೈ ಅಂತ ಇದೆ, ಇನ್ಕ್ರೀಸ್ಡ್ ಬೈ ಅಂದರೆ ಸೇಮ್ ಅಮೌಂಟನ್ನು ತಗೋಬೇಕು, 1,200. ಪೇಟೆಂಟ್ ಆ್ಯಂಡ್ ಮೆಷಿನರಿ ರೆಡ್ಯೂಸ್ಡ್ ಬೈ 20%. ಪೇಟೆಂಟು ಮತ್ತು ಮೆಷಿನರಿ ರೆಡ್ಯೂಸ್ ಆಗಿದೆ, 20% ಪೇಟೆಂಟ್ ರೆಡ್ಯೂಸ್ ಆಗಿದೆ. ಮೆಷಿನರಿ ವ್ಯಾಲ್ಯೂ 2,000 ರೆಡ್ಯೂಸ್ ಆಗಿದೆ ರೆಸ್ಪೆಕ್ಟಿವ್ಲಿ ಅಂತ ಇದೆ. 20% ಪೇಟೆಂಟು, 2,000 ರೂಪೀಸ್ ಮೆಷಿನರಿ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆರ್ ಇನ್ಕ್ರೀಸ್ಡ್ ಬೈ 4,000. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಏನಾಗಿದೆ, ಇನ್ಕ್ರೀಸ್ಡ್ ಬೈ 4,000. 20,000 ಇತ್ತು, 4,000 ಜಾಸ್ತಿ ಆಗಿದೆ. ಸೊ 24,000 ಆಗುತ್ತೆ, ಅಂದರೆ ಅಪ್ರಿಸಿಯೇಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ are to be adjusted in their new profit sharing ratio 3:2:1 based on ಕಾವೇರಿ ಕ್ಯಾಪಿಟಲ್. ಒಂದು ಕಾವೇರಿ ಕ್ಯಾಪಿಟಲ್ನ ಬೇಸಾಗಿ ಇಟ್ಕೊಂಡು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಅಡ್ಜಸ್ಟ್ಮೆಂಟ್ ಆರ್ ಟು ಬಿ ಮೇಡ್ ಇನ್ ಕ್ಯಾಶ್ ಅಂತ ಹೇಳಿದ್ದಾರೆ. ಏನೇ ಒಂದು ಅಡ್ಜಸ್ಟ್ಮೆಂಟ್ ಮಾಡೋದಾಗಿದ್ರು ಕೂಡ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ, ಇಲ್ಲ ಅವ್ರು ತೊಗೊಬಂದಿರೋದಾಗಿರ್ಬೋದು, ಇಲ್ಲ ಫರ್ಮಿಂದ ಆಚೆ ಹೋಗೋ ಕ್ಯಾಶ್ ಆಗಿರ್ಬೋದು, ಅದು ಟ್ರಾನ್ಸಾಕ್ಷನ್ ಕ್ಯಾಶಲ್ಲೇ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ನಾವು ಇಷ್ಟು ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಕ್ಯಾಶ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕು. ಓಕೆ, ಇದರಲ್ಲಿ ಒಂದೆರಡು ವರ್ಕಿಂಗ್ ನೋಟ್ ಬರುತ್ತೆ. ಫಸ್ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಮಾಡೋಣ. ಸೇಮ್ ಇದೆ, ಲಾಸ್ಟ್ ಪ್ರಾಬ್ಲಮ್ಗೂ ಈ ಪ್ರಾಬ್ಲಮ್ಗೂ ಯಾವುದೇ ಕೂಡ ಡಿಫ್ರೆನ್ಸ್ ಇಲ್ಲ. ರಿವ್ಯಾಲ್ಯೂಯೇಷನ್ ಅಕೌಂಟ್, ಪರ್ಟಿಕ್ಯುಲರ್ಸ್ ಅಮೌಂಟ್, ಡೆಬಿಟ್, ಕ್ರೆಡಿಟ್. ಡೆಬಿಟ್ ಸೈಡು ಅಸೆಟ್ಸ್ ವ್ಯಾಲ್ಯೂ ಡಿಕ್ರೀಸ್ ಆಗಿದ್ರೆ, ಲಯಬಿಲಿಟಿ ವ್ಯಾಲ್ಯೂ ಇನ್ಕ್ರೀಸ್ ಆಗಿದ್ರೆ ಈ ಒಂದು ಡೆಬಿಟ್ ಸೈಡ್ ತಗೊಳ್ತೀವಿ. ಇನ್ ಕೇಸ್ ಏನಾದರೂ ಅಸೆಟ್ಸ್ ವ್ಯಾಲ್ಯೂ ಜಾಸ್ತಿ ಆಗಿದ್ರೆ, ಲಯಬಿಲಿಟಿ ವ್ಯಾಲ್ಯೂ ಕಡಿಮೆ ಆಗಿದ್ರೆ ಈ ಕ್ರೆಡಿಟ್ ಸೈಡಲ್ಲಿ ತಗೊಳ್ತೀವಿ. ಸೊ ಅಡ್ಜಸ್ಟ್ಮೆಂಟ್ ಚೆಕ್ ಮಾಡೋಣ. ಈ ಕಾವೇರಿ ತಂದಿರೋ ಕ್ಯಾಪಿಟಲ್ ಮತ್ತು ಫರ್ಮ್ ಗುಡ್ ವಿಲ್ ಏನಿದೆ ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ತಗೊಳ್ತೀವಿ. PDD ಇನ್ಕ್ರೀಸ್ಡ್ ಬೈ. PDD ಅಂತ ಹೇಳಿದರೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಬ್ಟ್ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಸೊ ಲಯಬಿಲಿಟಿ ಇನ್ಕ್ರೀಸ್ ಆಯಿತು. ಡೆಬಿಟ್ ಸೈಡ್ ಟು PDD ಅಕೌಂಟ್. ಬೈ ಅಂತ ಇದೆ, ನಾವು ಆ್ಯಸ್ ಇಟ್ ಈಸ್ ಸೇಮ್ ಅಮೌಂಟನ್ನು ತಗೋಬೇಕು. 2 ಅಂತ ಇದ್ದರೆ ನ್ಯೂ PDD ಮೈನಸ್ ಓಲ್ಡ್ PDDನ ಡಿಫ್ರೆನ್ಸ್ ಅಮೌಂಟನ್ನು ತಗೊಳ್ತಾ ಇದ್ವಿ, 1,200 ರೂಪೀಸ್. ನೆಕ್ಸ್ಟು ಪೇಟೆಂಟ್ ಆ್ಯಂಡ್ ಮೆಷಿನರಿ ರೆಡ್ಯೂಸ್.
ಪೇಟೆಂಟ್ ವ್ಯಾಲ್ಯೂ ಕೂಡ ರೆಡ್ಯೂಸ್ ಆಗಿದೆ, ಮೆಷಿನರಿ ವ್ಯಾಲ್ಯೂ ಕೂಡ ರೆಡ್ಯೂಸ್ ಆಗಿದೆ. ಅಂದರೆ ಅಸೆಟ್ಸ್ ವ್ಯಾಲ್ಯೂ ಏನಾಯಿತು, ಡಿಕ್ರೀಸ್ ಆಯಿತು. ಟು ಪೇಟೆಂಟ್ ಅಕೌಂಟ್ ಎಷ್ಟು, ಪೇಟೆಂಟ್ ವ್ಯಾಲ್ಯೂ 20% ರೆಡ್ಯೂಸ್ ಆಗಿದೆ. 4000 ಇಂಟು 20/100 800 rupees. ಮೆಷಿನರಿ ರೆಡ್ಯೂಸ್ 2000, ಮೆಷಿನರಿ ವ್ಯಾಲ್ಯೂ 2000 rupees ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಟು ಮೆಷಿನರಿ ಅಕೌಂಟ್ 2000 rupees. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆರ್ ಇನ್ಕ್ರೀಸ್ಡ್ ಬೈ 4000. 4000 ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಜಾಸ್ತಿ ಆಗಿದೆ. ಸೊ ಅಸೆಟ್ ವ್ಯಾಲ್ಯೂ ಜಾಸ್ತಿ ಆಯಿತು. ಬೈ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ 4000 rupees. ಈ ಒಂದು ಕ್ಯಾಪಿಟಲ್ ಅಕೌಂಟ್ಸ್ ಏನಿದೆ ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರುತ್ತೆ. ನಾವಿಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಈ ಅಡ್ಜಸ್ಟ್ಮೆಂಟ್ ಬರೋದಿಲ್ಲ. ಸೊ ಎಲ್ಲ ಅಡ್ಜಸ್ಟ್ಮೆಂಟ್ ಕೂಡ ಮುಗೀತು. ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಕ್ಲೋಸ್ ಮಾಡೋಣ. 4000 rupees. ಸೊ ನೋ ಪ್ರಾಫಿಟ್ ನೋ ಲಾಸ್. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಪ್ರಾಫಿಟೂ ಆಗಿಲ್ಲ, ಲಾಸೂ ಆಗಿಲ್ಲ. ಸೊ ಅದು ಈಕ್ವಲ್ ಆಗಿದೆ. ನೆಕ್ಸ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಮಾಡೋಣ. ಇನ್ ಕೇಸ್ ಇಲ್ಲೇನಾದರೂ ಪ್ರಾಫಿಟ್ ಆಗಿದ್ರೆ ನಾವು ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀತಾ ಇದ್ವಿ. ಓಲ್ಡ್ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ, ರೈಟ್. ಇನ್ ಕೇಸ್ ಲಾಸ್ ಆಗಿದ್ರೆ ಲಾಸ್ನೂ ಕೂಡ ನಾವು ಪಾರ್ಟ್ನರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಆದರೆ ಇಲ್ಲಿ ಲಾಸೂ ಇಲ್ಲ, ಪ್ರಾಫಿಟೂ ಇಲ್ಲ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪರ್ಟಿಕ್ಯುಲರ್ಸ್ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಗಂಗಾ, ಯಮುನಾ, ಕಾವೇರಿ. ಪರ್ಟಿಕ್ಯುಲರ್ಸ್ ಗಂಗಾ, ಯಮುನಾ, ಕಾವೇರಿ. ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್. ಸೊ ಅವ್ರದ್ದು ಓಲ್ಡ್ ಕ್ಯಾಪಿಟಲ್ ಎಷ್ಟಿದೆ ತಗೊಳ್ಳೋಣ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದಾರೆ ಗಂಗಾ 40,000, ಯಮುನಾ 20,000. ಗಂಗಾ 40,000, ಯಮುನಾ 20,000 ಇದೆ. ಇನ್ನು ಬ್ಯಾಲೆನ್ಸ್ ಶೀಟಲ್ಲಿ ಯಾವುದೇ ಒಂದು ಜನರಲ್ ರಿಸರ್ವ್ ಆಗಲಿ ಇಲ್ಲ ಲಾಸ್ಟ್ ಇಯರ್ದು ಪ್ರಾಫಿಟ್ ಅಥವಾ ಲಾಸ್ ಆಗಲಿ ಯಾವುದೂ ಕೂಡ ಕೊಟ್ಟಿಲ್ಲ ನಾವು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲೂ ಕೂಡ ಲಾಸೂ ಆಗಿಲ್ಲ, ಪ್ರಾಫಿಟೂ ಆಗಿಲ್ಲ. ಸೊ ನಾವು ಓಲ್ಡ್ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋದು ಅಷ್ಟೇ ಇರೋದು. ಈಗ ಹೊಸ ಪಾರ್ಟ್ನರ್ ಎಂಟ್ರಿ ಆಗಿರೋದ್ರಿಂದ ಏನೇನು ಎಂಟ್ರೀಸ್ ಇದೆ ನೋಡೋಣ. ಕಾವೇರಿ ಶುಡ್ ಬ್ರಿಂಗ್ 13,000 ಆಸ್ ಕ್ಯಾಪಿಟಲ್. ಕಾವೇರಿ ಏನು ಮಾಡಿದ್ದಾರೆ, 13,000 rupeesನ ತಗೊಬರ್ತಾ ಇದ್ದಾರೆ ಕ್ಯಾಪಿಟಲ್ ಆಗಿ. ಆದರೆ ಇದರಲ್ಲಿ ಒಂದು ಗುಡ್ ವಿಲ್ ಕೂಡ ಇದೆ ಅವ್ರು ತಗೊಬಂದಿರೋದು. ಸೊ ಈಗ ಅವರು ಹೊಸದಾಗಿ ಬಂದಿರೋ ಪಾರ್ಟ್ನರು ತಗೊಬಂದಿದ್ದಾರೆ ಕ್ಯಾಶ್ ರೂಪದಲ್ಲಿ. ಅಂದರೆ ಜರ್ನಲ್ ಎಂಟ್ರೀಸ್ ಏನಾಗುತ್ತೆ, ಕ್ಯಾಶ್ ಅಕೌಂಟ್ ಡೇಟಾರ್ ಟು ಕಾವೇರಿ ಅಕೌಂಟ್, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟಾರ್ ಟು ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಜರ್ನಲ್ ಎಂಟ್ರಿ ಆಗುತ್ತೆ. ಆದರೆ ಇಲ್ಲಿ ಕಾವೇರಿ ಹೊಸ ಪಾರ್ಟ್ನರ್ ಇರೋದ್ರಿಂದ ಕ್ಯಾಶ್ ಅಕೌಂಟ್ ಡೇಟಾರ್ ಟು ಕಾವೇರಿ ಅಕೌಂಟ್. ಸೊ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟೇ ಮಾಡ್ತಾ ಇರೋದ್ರಿಂದ ಕಾವೇರಿ ಕ್ಯಾಪಿಟಲ್, ಕಾವೇರಿ ಇಲ್ಲೇ ಇದೆ. ಅದರ ಆಪೋಸಿಟ್ ಎಂಟ್ರಿ ಬೈ ಕ್ಯಾಶ್ ಅಕೌಂಟ್. ಎಷ್ಟು ತಗೊಬಂದಿದ್ದಾರೆ, 13,000 rupees ತಗೊಬಂದಿದ್ದಾರೆ. ಕಾವೇರಿ ಕಾಲಮಲ್ಲಿ 13,000 ಆಗ್ತಾ ಇದ್ದೀವಿ. ಸೊ ಈಗ ನಾವು ಅವ್ರದ್ದು ಶೇರ್ ಗುಡ್ ವಿಲ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು. ವರ್ಕಿಂಗ್ ನೋಟ್, ನೀವು ಲಾಸ್ಟಿಗೆ ಕ್ಯಾಶ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಮಾಡೋದಕ್ಕೆ ಜಾಗ ಬಿಟ್ಟು ವರ್ಕಿಂಗ್ ನೋಟನ್ನು ಬರೀರಿ, ನೀಟಾಗಿ ಬರೀಬೇಕು. ವರ್ಕಿಂಗ್ ನೋಟ್ ಅಂತ ಹಾಕಿ ನೋಟ್ ನಂಬರ್ 1, ಕ್ಯಾಲ್ಕುಲೇಷನ್ ಆಫ್ ಕಾವೇರಿ ಶೇರ್ ಆಫ್ ಗುಡ್ ವಿಲ್. ಕಾವೇರಿದು ಗುಡ್ ವಿಲ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ. ಈಗ ನ್ಯೂ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ, 3:2:1 ಕೊಟ್ಟಿದ್ದಾರೆ. ಓಕೆ, 6,000 ಇಂಟು ಇದು ಗಂಗಾ ಶೇರು, ಇದು ಯಮುನಾ ಶೇರು, ಇದು ಕಾವೇರಿ ಶೇರು 1/6. ಇವು ಮೂರನ್ನು ಟೋಟಲ್ ಮಾಡಿದರೆ 6 ಬರುತ್ತೆ. ಸೊ 1,000 rupees ಏನಿದೆ ಕಾವೇರಿದು ಗುಡ್ ವಿಲ್ ಇದೆ. ನೆಕ್ಸ್ಟು ನೋಟ್ 2, ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈಸ್ ರೇಷಿಯೋ. ಇವಳು ತಗೊಬಂದಿರೋ ಗುಡ್ ವಿಲ್ಲನ್ನು ಯಾರಿಗೆ ಕೊಡಬೇಕು, ಗಂಗಾ ಇದ್ದಾಳೆ, ಯಮುನಾ ಇದ್ದಾರೆ, ಯಾರಿಗೆ ಎಷ್ಟೆಷ್ಟು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈಸ್ ರೇಷಿಯೋ, ಓಲ್ಡ್ ರೇಷಿಯೋ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ. ಸೊ ನಾವು ಕೊಟ್ಟಿಲ್ಲ ಅಂದಾಗ ಈಕ್ವಲ್ ಅಂತ ಟ್ರೀಟ್ ಮಾಡಬೇಕು. ನ್ಯೂ ರೇಷಿಯೋ ಕೊಟ್ಟಿದ್ದಾರೆ 3:2:1. ಸ್ಯಾಕ್ರಿಫೈಸ್ ರೇಷಿಯೋ ಫಾರ್ಮುಲಾ ಏನಿದೆ, ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ, ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಓಕೆ, ಸೊ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಗಂಗಾ ಈಕ್ವಲ್ ಅಂತ ಹೇಳಿದಾಗ 1:1 ಅಂತ ಟ್ರೀಟ್ ಮಾಡ್ತೀವಿ. 1/2 ಮೈನಸ್ ನ್ಯೂ ರೇಷಿಯೋ ಗಂಗಾ ಪಾಲೆಷ್ಟಿದೆ, 3 ಇದೆ, 3/6. 6 ಹೇಗೆ ಬಂತು, ಇವು ಮೂರನ್ನು ಟೋಟಲ್ ಮಾಡಿದಾಗ. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಮಾಡೋದು ನಿಮಗೆ ಗೊತ್ತಿದೆ ಅಲ್ವಾ. ಇವೆರಡಕ್ಕೂ ಕೂಡ LCM ತಗೋಬೇಕು. LCM ತಗೊಂಡಾಗ 6 ಬರುತ್ತೆ, 6 ಕೆಳಗಡೆ ಹಾಕಿದ್ದೀನಿ. ಹಾಗೆ 2 1 2 3 6 ಆಗುತ್ತೆ, 2 3 6, 3 1 3 ಮೈನಸ್ 6 1 6, 1 ಇಂಟು 3 3,
3 - 3 0/6 ಆಗುತ್ತೆ. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಯಾವ ರೀತಿ ಮಾಡಬೇಕು ಅಂತ ಡೀಟೇಲ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ. 1ರಿಂದ 2 ವಿಡಿಯೋ ಇದೆ. ಸೊ ಒಂದು 2-3 ಕ್ವಶನ್ಸು ಸಾಲ್ವ್ ಆಗಿದೆ, ಚೆಕ್ ಮಾಡಿ. ಹಾಗೆ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಯಮುನಾ ಶೇರು ಓಲ್ಡ್ ರೇಷಿಯೋ ಎಷ್ಟಿದೆ 1/2 - 2/6. ನಾವು LCM ತಗೊಂಡು ಮಾಡಿದಾಗ 1/6 ಬರುತ್ತೆ. ಸೊ 0:1 ಅಂದರೆ ನಾವು ಗಂಗಾಗೆ ಯಾವುದನ್ನೇ ಶೇರನ್ನು ಒಂದು ತಂದಿರೋ ಗುಡ್ವಿಲ್ನ ಕೊಡೋ ಆಗಿಲ್ಲ, ನಾವು ಯಮುನಾಗೆ ಕೊಡ್ತಾ ಇದ್ದೀವಿ ಎಲ್ಲ ಗುಡ್ವಿಲ್ನು ಕೂಡ. 1000 ರೂಪೀಸ್ ಏನು ತೊಗೊಬಂದಿದ್ದಾರೆ. ಓಕೆ, ಯಾಕೆಂದರೆ ಗಂಗಾ ಯಾವುದನ್ನು ಕೂಡ ಸ್ಯಾಕ್ರಿಫೈಸ್ ಮಾಡಿಲ್ಲ, ಯಮುನಾ ತನ್ನ ಶೇರಲ್ಲಿ ಸ್ವಲ್ಪನ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಈಗ ನಾವು ಗುಡ್ವಿಲ್ಲನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬರುತ್ತೆ ಗುಡ್ವಿಲ್ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಜರ್ನಲ್ ಎಂಟ್ರಿ. ಬೈ ಕಾವೇರಿ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಯಮುನಾ ಕ್ಯಾಪಿಟಲ್ ಅಕೌಂಟ್. ಯಾಕೆಂದರೆ ಗಂಗಾ ಯಾವುದೂ ಕೂಡ ಸ್ಯಾಕ್ರಿಫೈಸ್ ಮಾಡಿಲ್ಲ ಅಲ್ವಾ. ಸೊ ಕಾವೇರಿ ತಗೊಬಂದಿರೋ ಗುಡ್ವಿಲ್ 1000 ಏನಿದೆ ಪೂರ್ತಿ ಯಮುನಾಗೆ ಕೊಡ್ತಾ ಇದ್ದಾಳೆ. ಸೊ 1000 ರೂಪೀಸ್. ಇಲ್ಲಿ ಟು ಯಮುನಾ ಅಕೌಂಟ್ ಯಮುನಾಗೆ ಕೊಟ್ಟಿರೋ 1000 ಏನಿದೆ ಅದನ್ನು ಕಾವೇರಿ ಅಕೌಂಟಿಂದ ಡಿಡಕ್ಟ್ ಮಾಡ್ತಾ ಇದ್ದೀವಿ. 1000 ರೂಪೀಸ್ ಕಾವೇರಿ ಕಾಲಮಲ್ಲಿ ಹಾಕ್ತಾ ಇದ್ದೀವಿ. ಇದಿಷ್ಟೇನೆ. ಇದಾದ ಮೇಲೆ ಮೇನ್ ಥಿಂಕ್ ಇರೋದು, ಯಾಕೆಂದರೆ ನಾವು ಸಲ ಪ್ರಾಬ್ಲಮಲ್ಲಿ ಏನು ಮಾಡ್ತಾ ಇದ್ವಿ, ಬ್ಯಾಲೆನ್ಸಿಂಗ್ ಫಿಗರನ್ನು ಹಾಕ್ತಾ ಇದ್ವಿ. ಆದರೆ ನಾವಿಲ್ಲಿ ಫಸ್ಟೇ ಏನು ಮಾಡಬೇಕು, ಈ ಒಂದು ಕ್ಯಾಪಿಟಲ್ ಏನಿದೆ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು, ಹೊಸ ಪಾರ್ಟ್ನರ್ ಎಂಟ್ರಿ ಆಗಿದ್ದಾಳಲ್ಲ ಕಾವೇರಿ, ಸೊ ಅವಳು ತಂದಿರೋ ಕ್ಯಾಪಿಟಲ್ ಬೇಸ್ ಮೇಲೆ ನಾವು ಇದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ನೋಟ್ 3 ಕ್ಯಾಲ್ಕುಲೇಷನ್ ಆಫ್ ನ್ಯೂ ಕ್ಯಾಪಿಟಲ್ ಆಫ್ ಪಾರ್ಟ್ನರ್ಸ್. ಒಂದು ಹೊಸ ಕ್ಯಾಪಿಟಲ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ ಎಲ್ಲ ಪಾರ್ಟ್ನರ್ಸ್ದು ಕೂಡ. ಸೊ ದ ಕ್ಯಾಪಿಟಲ್ ಆಫ್ ಫರ್ಮ್ ಬೇಸ್ಡ್ ಆನ್ ಕಾವೇರಿ ಕ್ಯಾಪಿಟಲ್. ಕಾವೇರಿ ಕ್ಯಾಪಿಟಲ್ನ ಬೇಸ್ಡ್ ಆಗಿ ಇಟ್ಕೊಂಡಿದ್ದೀವಿ. ಸೊ ಕಾವೇರಿ ಎಷ್ಟು ತೊಗೊಬಂದಿದ್ಲು, 13,000 ತಂದಿದ್ಲು. ಅದರಲ್ಲಿ 1000 ರೂಪೀಸ್ ಏನಿದೆ ಗುಡ್ ವಿಲ್ ಇದೆ. ಸೊ ಇನ್ನು ಉಳಿದಿರೋದು 12,000 ಮಾತ್ರ ಕ್ಯಾಪಿಟಲ್ ಆಗುತ್ತೆ. ಓಕೆ, ಸೊ 12,000 ಇಂಟು 3:2:1 ಇತ್ತು ಅಲ್ವಾ. ಸೊ ಅವಳ ರೇಷಿಯೋ ಎಷ್ಟಿತ್ತು, 1/6 ಇತ್ತು. ಈಗ ನಾವು ಎಲ್ಲ ಪಾರ್ಟ್ನರ್ಸ್ದು ಮಾಡ್ತಾ ಇರೋದು ಕಂಡುಹಿಡಿಬೇಕಾಗಿರೋದು 6 ಡಿವೈಡೆಡ್ ಬೈ 1 ಎಷ್ಟಾಗುತ್ತೆ, 72,000 ರೂಪೀಸ್ ಟೋಟಲ್ ಕ್ಯಾಪಿಟಲ್ ಆಗುತ್ತೆ. ಟೋಟಲ್ ಕ್ಯಾಪಿಟಲ್ ಆಫ್ ದ ಫರ್ಮ್ 72,000. ಈ 72,000 ರೂಪೀಸ್ನ ಗಂಗಾಗೆ, ಯಮುನಾಗೆ, ಹಾಗೆ ನಮಗೆ ತಗೊಬಂದಿರೋ ಕಾವೇರಿಗೆ ಶೇರ್ ಮಾಡಬೇಕು. ಸೊ ಕಾವೇರಿ ಕ್ಯಾಪಿಟಲ್ ಶೇರ್ ಎಷ್ಟಿದೆ ಅಂತ ನಮಗೆ ಆಲ್ರೆಡಿ ಗೊತ್ತು, 12,000 ಇದೆ. ಇನ್ನು ಗಂಗಾ ಯಮುನಾಗೆ ಶೇರ್ ಮಾಡೋಣ. ಸೊ 72,000 ಇಂಟು ರೇಷಿಯೋ 3:2:1 ಅಲ್ಲ, 3/6. ಗಂಗಾ ಕ್ಯಾಪಿಟಲ್ಲು 36,000, ಯಮುನಾ ಕ್ಯಾಪಿಟಲ್ಲು 72,000 ಇಂಟು 2/6 24,000 ಆಗುತ್ತೆ. ಹಾಗೆ ಕಾವೇರಿ ಕ್ಯಾಪಿಟಲ್ 12,000 ರೂಪೀಸ್. ಓಕೆ, ಸೊ ನಾವು ಟೋಟಲ್ ಆಗೋದಕ್ಕೆ ಜಾಗ ಬಿಟ್ಟು ಫಸ್ಟೇ ಬರೆದ್ಬಿಡೋಣ. ಟು ಬ್ಯಾಲೆನ್ಸ್ ಕ್ಯಾರಿಡ್ ಆನ್. ನೋಟ್ ನಂಬರ್ 3 ಇದೆ. 36,000 ಗಂಗಾ ಕ್ಯಾಪಿಟಲ್, 24,000 ಯಮುನಾ ಕ್ಯಾಪಿಟಲ್, 12,000 ರೂಪೀಸ್ ಕಾವೇರಿ ಕ್ಯಾಪಿಟಲ್. ಇದನ್ನು ನಾವು ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಈಗ ಕ್ಲೋಸ್ ಮಾಡೋಣ. ನಾವು ಟೋಟಲ್ ನೋಡಿದಾಗ ಇಲ್ಲಿ ಯಮುನಾ ಕಾಲಮಲ್ಲಿ, ಗಂಗಾ ಕಾಲಮಲ್ಲಿ ಏನಾಗಿದೆ, ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ, 40,000 ರೂಪೀಸ್ ಇದೆ. ಎರಡು ಸೈಡ್ ಆಗ್ತಾ ಇದ್ದೀವಿ 40,000. ಆದರೆ 40,000 ರೂಪೀಸ್ ಕ್ಯಾಪಿಟಲ್ ಇದೆ. ಆದರೆ ನಾವು ನ್ಯೂ ಕ್ಯಾಪಿಟಲ್ನ ಕ್ಯಾಲ್ಕುಲೇಷನ್ ಮಾಡಿದಾಗ 36,000 ಬಂದಿದೆ. 36,000 ಮಾತ್ರ ಇರಬೇಕಾಗುತ್ತೆ. ಯಾಕೆಂದರೆ ಇವ್ರಲ್ಲಿ ಲೆಸ್ ಮಾಡೋದಕ್ಕೆ ಏನೂ ಇಲ್ಲ. ಹಾಗಾಗಿ 4,000 ರೂಪೀಸ್ ಏನು ಮಾಡಿದ್ದಾರೆ, ಇವ್ರಿಗೆ ವಾಪಸ್ ಕೊಟ್ಟು ಕಳಿಸ್ತಾ ಇದ್ದೀವಿ. ಸೊ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ್ದಾರೆ ಅಲ್ವಾ, ಅಡ್ಜಸ್ಟ್ಮೆಂಟ್ ಆರ್ ಮೇಡ್ ಟು ಬಿ ಇನ್ ಕ್ಯಾಶ್. ನಾವು ಕ್ಯಾಶಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಅಂತ. ಟು ಕ್ಯಾಶ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್. ಸೊ 4,000 ರೂಪೀಸ್ನ ಗಂಗಾ ವಿತ್ಡ್ರಾ ಮಾಡ್ಕೊತಾ ಇದ್ದಾಳೆ. 4,000 ಈಗ 40,000ಗೆ ಈಕ್ವಲ್ ಆಯಿತು. ನೆಕ್ಸ್ಟು ಯಮುನಾದು ನಾವು ಟೋಟಲ್ ಮಾಡಿದಾಗ, ಸೊ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ, 24,000 ಎರಡು ಸೈಡ್ ಹಾಕಿದ್ದೀವಿ, 24,000. ಆದರೆ ನಮಗಿಲ್ಲಿ ಟೋಟಲ್ ಮಾಡಿದಾಗ ಏನಾಯಿತು, ಈಗ ಸೈಡು 21,000 ಬರುತ್ತೆ ಯಮುನಾಗೆ. ಆದರೆ ನಮಗೆ 24,000 ಬೇಕು ಅಂತ ಹೇಳಿದ್ದಾರೆ, ಕ್ಯಾಪಿಟಲ್ ಇಷ್ಟು ಹಾಕಬೇಕು ಯಮುನಾ ಅಂತ. ಇನ್ನು 3,000 ರೂಪೀಸ್ ಏನು ಮಾಡ್ತಾ ಇದ್ದಾಳೆ, ಯಮುನಾ ಬಿಸ್ನೆಸ್ಗೆ ಕ್ಯಾಪಿಟಲ್ನ ತಗೊಬರ್ತಾ ಇದ್ದಾಳೆ. ಯಾವ ರೂಪದಲ್ಲಿ, ಕ್ಯಾಶ್ ರೂಪದಲ್ಲಿ ತಗೊಬರ್ತಾ ಇದ್ದಾಳೆ. ಬೈ ಕ್ಯಾಶ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ 3,000 ರೂಪೀಸ್. ಆಗ ಅದೇನಾಗುತ್ತೆ, 24,000ಗೆ ಈಕ್ವಲ್ ಆಗಿರುತ್ತೆ. ಅಂದರೆ ನಾವು ಫಸ್ಟೇ ಹೊಸ ಕ್ಯಾಪಿಟಲ್ನ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಇನ್ನು ಉಳಿದಿರೋ ಕ್ಯಾಶನ್ನು ಹಾಕಿ ನಾವು ಅದನ್ನು ಅಡ್ಜಸ್ಟ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಕಾವೇರಿ ಕ್ಯಾಪಿಟಲ್ಲು
12,000 13,000 ಟೋಟಲ್ ಹಾಕಿದ್ದೀವಿ. ಇಲ್ಲಿ 1,000 ಲೆಸ್ ಮಾಡಿದಾಗ ಯಮುನಾ ಕೊಟ್ಟಿರೋದು 12,000 ರುಪೀಸ್ ಕಾವೇರಿ ಕ್ಯಾಪಿಟಲ್ ಆಗುತ್ತೆ. ಸೊ ನಿಮಗೆ ಕನ್ಫ್ಯೂಸ್ ಆಗದೆ ಗಂಗಾ ಮತ್ತು ಯಮುನಾ ಕಾಲಮಲ್ಲಿ, ರೈಟ್? ಗಂಗಾದೇನಿದೆ 40,000 ಇದೆ. ಇಲ್ಲಿ ಏನೂ ಕೂಡ ಕೊಟ್ಟಿಲ್ಲ. 40,000 ಎರಡು ಸೈಡ್ ಹಾಕಿದ್ದೀವಿ. ಅವಳದು ಕ್ಯಾಪಿಟಲ್ ಎಷ್ಟಿದೆ 36,000 ರುಪೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ 40,000 ಇದೆ ಅಲ್ವಾ? ಇನ್ನು 4,000 ಏನು ಮಾಡ್ತಾ ಇದ್ದೀವಿ, ನಾವು ವಾಪಸ್ ಕೊಟ್ಟು ಕಳಿಸ್ತಾ ಇದ್ದೀವಿ. ಯಾಕೆಂದರೆ 36,000 ಮಾತ್ರ ಸಾಕು ನಿನ್ನ ಕ್ಯಾಪಿಟಲ್, ಇನ್ನು 4,000 ವಿತ್ಡ್ರಾ ಮಾಡು ಅಂತ ಹೇಳಿದ್ದೀವಿ. ವಿತ್ಡ್ರಾ ಮಾಡ್ತಾ ಇದ್ದಾರೆ. ಟು ಕ್ಯಾಶ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಏನಿದೆ ಅದು ಬ್ಯಾಲೆನ್ಸಿಂಗ್ ಫಿಗರ್ಗೆ ನಾವು ಅಡ್ಜಸ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಯಮುನಾದು ಅಷ್ಟೇ. ಇಲ್ಲಿ 24,000 ಕ್ಯಾಪಿಟಲ್ ಆಗಿದೆ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ 20,000 ಅವಳದು ಓಲ್ಡ್ ಕ್ಯಾಪಿಟಲ್ಲು ಮತ್ತು 1,000 ರುಪೀಸು ಕಾವೇರಿ ಕೊಟ್ಟಿರೋ ಗುಡ್ ವಿಲ್ಲು 21,000 ಆಯಿತು. ಇನ್ನೂ 3,000 ರುಪೀಸ್ ಏನಿದೆ ನಮಗೆ 3,000 ರುಪೀಸ್ ಕಡಿಮೆ ಇದೆ. 3,000 ರುಪೀಸ್ನ ಅವಳು ಏನು ಮಾಡ್ತಾ ಇದ್ದಾಳೆ, ಕ್ಯಾಶ್ ರೂಪದಲ್ಲಿ ಹಾಕ್ತಾ ಇದ್ದಾಳೆ. ಸೊ ಬರ್ತಾ ಇದ್ದಾಳೆ. ಕ್ಯಾಶ್ ಅಕೌಂಟ್ ಡೇಟಾರ್ ಬ್ಯಾಲೆನ್ಸಿಂಗ್ ಫಿಗರ್ 3,000 ತಗೊಬಂದು 24,000ಗೆ ಈಕ್ವಲ್ ಮಾಡಿದ್ದಾಳೆ. ಇಷ್ಟೇ. ಓಕೆ, ಈಗ ನೆಕ್ಸ್ಟ್ ಕ್ಯಾಶ್ ಅಕೌಂಟನ್ನು ಪ್ರಿಪೇರ್ ಮಾಡೋಣ. ಕ್ಯಾಶ್ ಅಕೌಂಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟು ಕ್ಯಾಶ್ ಇತ್ತು, 7,000 ಇತ್ತು, 7,000. ನೆಕ್ಸ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನೋಡೋಣ. ಬೈ ಕ್ಯಾಶ್ ಇದೆ, ಅದರ ಆಪೋಸಿಟ್ ಟು ಕಾವೇರಿ 13,000. ಟು ಕಾವೇರಿ ಕ್ಯಾಪಿಟಲ್ ಅಕೌಂಟ್ 13,000. ಇನ್ನೆಲ್ಲಾದರೂ ಕ್ಯಾಶ್ ಇದೆಯಾ? ಎಸ್. ಈಕ್ವಲ್ ಮಾಡೋದಕ್ಕೋಸ್ಕರ ಯಮುನಾ ಕೂಡ ಕ್ಯಾಶ್ ತೊಗೊಂಡಿದ್ದಾಳೆ 3,000. ಬೈ ಕ್ಯಾಶ್ ಇದೆ ಟು ಯಮುನಾ ಕ್ಯಾಪಿಟಲ್ ಅಕೌಂಟ್ 3,000. ಆದರೆ ಇಲ್ಲಿ ಗಂಗಾದು ಕ್ಯಾಪಿಟಲ್ ಎಕ್ಸೆಸ್ ಆಗಿತ್ತು. ಸೊ ವಿತ್ಡ್ರಾ ಮಾಡ್ತಾ ಇದ್ದಾಳೆ. ಟು ಕ್ಯಾಶ್ ಇದೆ ಬೈ ಗಂಗಾ ಕ್ಯಾಪಿಟಲ್ ಅಕೌಂಟ್ 4,000 ರುಪೀಸ್. ಇಷ್ಟೇ. ಟೋಟಲ್ ಮಾಡೋಣ. 23,000 ಟೋಟಲ್ ಆಗುತ್ತೆ. ನಾವು 4,000 ಲೆಸ್ ಮಾಡಿದಾಗ ಬ್ಯಾಲೆನ್ಸಿಂಗ್ ಫಿಗರ್ 19,000 ಬರುತ್ತೆ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದನ್ನು ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 1/4/2017. ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್. ಸೊ ಅಸೆಟ್ಸು ಏನೇನಿದೆ ನೋಡೋಣ. ಕ್ಯಾಶ್ ಇದೆ, ಸ್ಟಾಕ್ ಇದೆ. ಕ್ಯಾಶ್ 7,000 ಇತ್ತು, ಇದನ್ನು ತಗೊಳ್ಳೋದಿಲ್ಲ. ನಾವು ಕ್ಯಾಶ್ ಅಕೌಂಟಲ್ಲಿ ತೊಗೊಂಡಿದ್ದೀವಲ್ಲ, ಬ್ಯಾಲೆನ್ಸಿಂಗ್ ಫಿಗರ್ 19,000 ಅದನ್ನು ತೊಗೊಳ್ತೀವಿ. ಕ್ಯಾಶ್ 19,000, ಸ್ಟಾಕು 15,000 ಇದೆ, ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟಾಗಿ ತೊಗೊಳ್ತಾ ಇದ್ದೀವಿ. ಸ್ಟಾಕ್ 15,000. ನೆಕ್ಸ್ಟು ಡೆಟಾರ್ಸು. ಓಲ್ಡ್ ಡೆಟಾರ್ಸು 16,000 ಇತ್ತು, ಲೆಸ್ PDD 500 ಇತ್ತು. ಆದರೆ ಅಡ್ಜಸ್ಟ್ಮೆಂಟ್ ಇದೆ, ಮತ್ತೆ ಇನ್ಕ್ರೀಸ್ ಆಗಿದೆ PDD 1,200. ಓಕೆ, ಡೆಟಾರ್ಸ್ 16,000, ಓಲ್ಡ್ PDD 500, ನ್ಯೂ PDD 1,200, ಒಟ್ಟು 1,700ನ ಲೆಸ್ ಮಾಡ್ತಾ ಇದ್ದೀವಿ. 14,300 ರುಪೀಸ್. ನೆಕ್ಸ್ಟು ಫರ್ನಿಚರ್ 4,500 ರುಪೀಸ್ ಇದೆ, ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಫರ್ನಿಚರ್ 4,500. ಪೇಟೆಂಟ್ 4,000 ಇದೆ, ಇದು ಡೆಪ್ರಿಸಿಯೇಷನ್ ಆಗಿದೆ. ಎಷ್ಟು? 20% ಡೆಪ್ರಿಸಿಯೇಷನ್ ಆಗಿದೆ. ಓಕೆ, ಪೇಟೆಂಟ್ 4,000 ಮೈನಸ್ ಡೆಪ್ರಿಸಿಯೇಷನ್ 800, 3,200 ರುಪೀಸ್. ನೆಕ್ಸ್ಟು ಪ್ಲಾಂಟ್ ಆ್ಯಂಡ್ ಮಿಷಿನರಿ 18,000 ಇದೆ. ಸೊ ಅದು ಕೂಡ 2,000 ವ್ಯಾಲ್ಯೂ ಡೆಪ್ರಿಸಿಯೇಷನ್ ಆಗಿದೆ. ಪ್ಲಾಂಟ್ ಆ್ಯಂಡ್ ಮಿಷಿನರಿ 18,000 ಮೈನಸ್ ಡೆಪ್ರಿಸಿಯೇಷನ್ 2,000 ರುಪೀಸ್, 16,000 ಆಯಿತು. ನೆಕ್ಸ್ಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 20,000 ಇದೆ, ಇದು 4,000 ಅಪ್ರಿಸಿಯೇಷನ್ ಆಗಿದೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 20,000 ಪ್ಲಸ್ ಅಪ್ರಿಸಿಯೇಷನ್ 4,000, 24,000. ಲಯಬಿಲಿಟಿ ಸೈಡ್ ನೋಡೋಣ. ಕ್ರೆಡಿಟಾರ್ಸ್ ಇದೆ, ಬಿಲ್ಸ್ ಪೇಯಬಲ್. ಕ್ರೆಡಿಟಾರ್ಸ್ 20,000 ಇದೆ, ಬಿಲ್ಸ್ ಪೇಯಬಲ್ 4,000 ಇದೆ, ತಗೋಬೇಕು. ಕ್ರೆಡಿಟಾರ್ಸ್ 20,000, ಬಿಲ್ಸ್ ಪೇಯಬಲ್ 4,000. ನೆಕ್ಸ್ಟ್ ಕ್ಯಾಪಿಟಲ್ ಗಂಗಾ ಯಮುನಾ ಕಾವೇರಿ. ಇಲ್ಲಿ ಹೊಸ ಕ್ಯಾಪಿಟಲ್ ನಾವೇನು ಕ್ಯಾಲ್ಕುಲೇಷನ್ ಮಾಡಿದ್ವಿ ಅದು 36,000, 24,000, 12,000, ಟೋಟಲ್ 72,000. ಇಷ್ಟೇ. ಬ್ಯಾಲೆನ್ಸ್ ಶೀಟ್ ಕಂಪ್ಲೀಟ್ ಆಯಿತು. ಈಗ ಟೋಟಲ್ ಮಾಡೋಣ. ಎರಡೂ ಕಡೆ ಕೂಡ ಸೇಮ್ ಬಂದಿದೆ, 96,000, 96,000.